ಕ್ರಮಿ ಲಕ್ಷ್ಮಿ ಅಂಬಾಜಿ ವಜಾಗೊಳಿಸಲೇಬೇಕು. ಸ್ವಚ್ಛತೆ ಕ್ರಮಿ ಲಕ್ಷ್ಮಿ ಅಂಬಾಜಿ ವಜಾಗೊಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ, हमारी मांगे पूरी करो, वरना कुर्सी खाली करो. हमारी मांगे पूरी करो, वरना कुर्सी खाली करो. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಇದಕ್ಕಿಂತ ಮುಂಚೆ ಒಂದ್ಸರಿ ಗಮನಕ್ಕೆ ತಂದಿದ್ದೀವಿ. ಇವತ್ತಿನ ದಿನ ಮತ್ತೊಮ್ಮೆ ಪುನಃ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ನಮ್ಮ ಮನವಿ ಕೊಡೋದ್ರ ಮೂಲಕ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ವಿಷಯ ವಾಶ್ ಕಮಿಟಿ ವತಿಯಿಂದ ನಡೆಸಲಾದ ವಿಚಾರಣಾ ವರದಿಯಲ್ಲಿ ಪ್ರಕಾಶ್ ಮಾಳಿಗೆ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಪುರಾವೆಗಳು ಲಭ್ಯವಿಲ್ಲ ಎಂಬ ವರದಿ ನೀಡಿದ ಕಾರಣ ಶ್ರೀ ಪ್ರಕಾಶ್ ಮಾಳಿಗೆಯವರ ಮೇಲೆ ಮಾನಸಿಕ ಮತ್ತು ದೈಹಿಕ ಕಿರುಕುಳದ ಹಾಗೂ ದೌರ್ಜನ್ಯದ ಸುಳ್ಳು ಆರೋಪ ಮಾಡಿ ಅವರನ್ನು ತೇಜೋವಧೆ ಮಾಡುವ ಷಡ್ಯಂತ್ರ ರಚಿಸಿದ ಹಾಗೂ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಗೆ ಹಾಗೂ ಜಿಲ್ಲೆಗೆ ಕಪ್ಪು ಚುಕ್ಕಿ ಹಚ್ಚಿ ಕೆಟ್ಟ ಹೆಸರು ತಂದಿರುವ ಶ್ರೀಮತಿ ಲಕ್ಷ್ಮೀ ಕಂಡ ಅಂಬಾಜಿ ಮತ್ತು ಇತರ 5 ಜನ ಮಹಿಳಾ ಸ್ವಚ್ಛತಾ ಕರ್ಮಿಗಳನ್ನು ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಂಡು ಅವರನ್ನು ಶಿಕ್ಷೆಗೊಳಪಡಿಸಲು ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ದಿನಾಂಕ 19/5/25ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಒತ್ತಾಯಿಸಲಾಗುತ್ತದೆ. ಸರ್, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳಿಗೆ ಅಂತಕ್ಕಂಥ ಸಹಾಯಕ ಮತ್ತು ಸ್ವಚ್ಛತಾ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಅಲ್ಲಿಯೇ ಕೆಲಸ ನಿರ್ವಹಿಸ್ತಕ್ಕಂಥ ಸ್ವಚ್ಛತಾ ಕರ್ಮಿಗಳು 6 ಮಹಿಳಾ ಜನ ಸ್ವಚ್ಛತಾ ಕರ್ಮಿಗಳು ಅದರಲ್ಲಿ ಔಟ್ಸೋರ್ಸ್ ಇದ್ದಾರೆ. ಅದರಲ್ಲಿ ಲಕ್ಷ್ಮೀ ಅಷ್ಟೂತವರು ಪ್ರಕಾಶ್ ಇವರಿಗೆ ಮಾನ್ಯ ನಿರ್ದೇಶಕರು ಸೇವೆಯಿಂದ ಅಮಾನತು ಮಾಡಿದ್ದಾರೆ. ಯಾಕೆಂದರೆ ಅವರು ಹೇಳದೇ ಕೇಳದೆ ಯಾವುದೋ ಒಂದು ಪ್ರಯಾಗರಾಜ್ ಹೋಗಿದ್ದಾರೆ, ನಿರ್ದೇಶಕರ ಗಮನಕ್ಕೆ ಬಂದರೆ ಅವರೇ ಸ್ವಚ್ಛತೆ ಮಾಡಿದ್ದಾರೆ. ಆದರೆ ಆ ಹೆಣ್ಮಗಳು ನಿರ್ದೇಶಕರಿಗೆ ಕೇಳೋದಿತ್ತು, ಈ ಮೇಲ್ವಿಚಾರಕರ ಹುದ್ದೆಯಲ್ಲಿದ್ದಾರೆ ಪ್ರಕಾಶ್ ಮಾಳಿಗೆಯವರಿಗೆ ಅವರಿಗೆ ಷಡ್ಯಂತ್ರ ರೂಪಿಸಿ ಇನ್ನೂ ಉಳಿದಂಥ 5 ಜನ ಹೆಣ್ಮಕ್ಳನ್ನು ಸೇರಿಸ್ಬೋದು ಅವ್ರ ಮೇಲೆ ಲೈಂಗಿಕ ಸುಳ್ಳು ಕಿರುಕುಳದ ಆರೋಪವನ್ನು ಮಾಡ್ತಾರೆ. ಇದ್ರ ಬಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದರು ಸರ್, ಅದು ತಮ್ಮ ಗಮನ ಕೂಡ ಇಟ್ಟಿರ್ಬೋದು, ಮಂತ್ರಿಗಳು ಕೂಡ ಇದ್ದರು. ಅವಾಗ ಅವರ ಮೇಲೆ ರಾಜ್ಯ ಅಧ್ಯಕ್ಷರಿಗೆ ದೂರನ್ನು ಸಲ್ಲಿಸ್ತಾರೆ. ಮತ್ತು ಅದಕ್ಕಿಂತ ಮುಂಚೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಮಾಡಿರ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.